ಹಲೋ ನಮಸ್ಕಾರ, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಭಾಳ ಆರಾಮದೀನಿ. ನಿಮಗೆಲ್ಲರಿಗೂ ಹಳ್ಳಿಯಿಂದ ಆಸ್ಟ್ರೇಲಿಯಾ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ನಂದು ಲಾಸ್ಟ್ ವಿಡಿಯೋದೊಳಗೆ ಆಸ್ಟ್ರೇಲಿಯಾದ ಅತಿ ದೊಡ್ಡ ಬುದ್ಧಿಸ್ಟ್ ಟೆಂಪಲನ್ನು ನಿಮಗೆ ತೋರಿಸಿದ್ದೆ. ಇವತ್ತು ನಾನು ನಿಮಗೆ ಪೋರ್ಟ್ ಕೆಂಬ್ಲಾ ಅಂತ ಒಂದು ಬಂದರನ್ನು ತೋರಿಸ್ತೀನಿ, ಬನ್ನಿ. ಪೋರ್ಟ್ ಕೆಂಬ್ಲಾದೊಳಗೆ ನಮಗೆ ಮೊದಲು ಸಿಗೋದು ಪೋರ್ಟ್ ಕೆಂಬ್ಲಾ ಮರೀನ್ ರೆಸ್ಕ್ಯೂ ಸೆಂಟರ್. ಇದ್ರ ಮೇನ್ ಕೆಲಸ, ಲೋಕಲ್ ಜನ ಎಲ್ಲ ಬೋಟಿಂಗ್ ಎಲ್ಲ ಮಾಡ್ತಾ ಇದ್ದಾಗ ಬೋಟ್ ಕೆಟ್ಟಪ್ಪ ಅಂತಂದರೆ, ಇಲ್ಲ ಅವ್ರಿಗೆ ಏನಾದರೂ ಸಮಸ್ಯೆಗಳಾಯ್ತು ನೀರೊಳಗೆ ಅಂತಂದರೆ ಅವ್ರಿಗೆ ರಕ್ಷಣೆಯನ್ನು ಕೊಡೋದು, ಸಹಾಯ ಮಾಡೋದನ್ನು ಮರೀನ್ ರೆಸ್ಕ್ಯೂ ಸೆಂಟರ್ ಮಾಡುತ್ತೆ. ಪೋರ್ಟ್ ಕೆಂಬ್ಲಾ ಹತ್ರ 5 ಸಣ್ಣ ಸಣ್ಣ ದ್ವೀಪಗಳದಾವ. ಆಮೇಲೆ ಮೌಂಟ್ ಕಿಯಾರಾ ಅಂತ ಒಂದು ಗುಡ್ಡ ಐತಿ. ಆ ಗುಡ್ಡ ಮತ್ತು ಆ 5 ದ್ವೀಪಗಳ ಬಗ್ಗೆ ಅಬೋರಿಜಿನಲ್ಸು ಅಂದರೆ ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳು ಒಂದು ದಂತಕಥೆಯನ್ನು ಹೇಳ್ತಾರೆ. ಆ ಕಥೆಯನ್ನು ಈ ಚಿತ್ರದ ಮೂಲಕ ಇಲ್ಲಿ ಬರೆದಿದ್ದಾರೆ. ಆ ಕಥೆ ಏನು ಹೇಳುತ್ತಪ್ಪ ಅಂತಂದ್ರೆ, ಊಲಾ ಬೂಲಾ ಊ ಅಂತ ಒಂದು ಪಶ್ಚಿಮದ ಮೋಡ ಇತ್ತು. ಆ ಮೋಡಕ್ಕೆ 6 ಜನ ಹೆಣ್ಮಕ್ಳು. ಆ 6 ಜನ ಹೆಣ್ಮಕ್ಳು ಅವನಿಗೆ ಗೌರವ ಕೊಡ್ತಿದ್ದಿಲ್ಲ, ಅವನ ಜೋಡಿ ಸರಿಯಾಗಿ ಮಾತಾಡ್ತಿದ್ದಿಲ್ಲ. ಹೀಗಾಗಿ ಅವನಿಗೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಒಂದಿನ ಅವನಿಗೆ ಭಾಳ ಬೇಜಾರಾಗ್ಬಿಡ್ತು ಮಕ್ಕಳ ಮೇಲೆ. ಹೀಗಾಗಿ ಅವನು ಏನು ಮಾಡ್ದ, 5 ಜನ ಹೆಣ್ಮಕ್ಳನ್ನು ನೀರೊಳಗೆ ಒಗೆದ. ಆಮೇಲೆ ಅವರು ಗುಡ್ಡದ ಮೇಲೆ ಕುಂದಿರ್ತಿದ್ರು, ಆ ಗುಡ್ಡದ ಕೆಲ ಭಾಗಗಳನ್ನು ಕೂಡ ನೀರೊಳಗೆ ಒಗೆದ. ಹೀಗಾಗಿ ಅವು ಭಾಗಗಳು ಏನಾಯಿತು, 5 ದ್ವೀಪಗಳಾಗಿ ರೂಪಾಂತರ ಆಯಿತು. ಆಮೇಲೆ ಅವರು 5 ಜನ ಹೆಣ್ಮಕ್ಳು ಆ ದ್ವೀಪಗಳ ಸುತ್ತ ಮತ್ಸ್ಯಕನ್ಯೆಯಾಗಿ ಸುತ್ತಾ ಇದ್ದರು. ಲಾಸ್ಟ್ 6ನೇ ಮಗಳು ಆ ಗುಡ್ಡನ ಬಿಡಲೇ ಇಲ್ಲ. ಆ ಗುಡ್ಡದ ತುದಿಯಲ್ಲಿ ಕೂತ್ಬಿಟ್ಲು. ಅವಳು ಸುತ್ತಮುತ್ತಲೆಲ್ಲ ಪಾಚಿ ಅದೆಲ್ಲ ಬೆಳೆತು. ಅವಳು ಅಲ್ಲೇ ಗುಡ್ಡದೊಳಗನೆ ಒಂದು ಭಾಗವಾಗಿ ಗುಡ್ಡದ ತುದಿಯಾಗಿ ಮಾರ್ಪಾಟ ಆಗಿಬಿಟ್ಲು. 6ನೇ ಮಗಳು ಏನು ಕುಂತಿದ್ಲಲ್ಲ, ಆ ಗುಡ್ಡಕ್ಕೆ ಮೌಂಟ್ ಕಿಯಾರಾ ಅಂತ ಕರೀತಾರೆ. ಹಿರಿಯರಿಗೆ ಗೌರವ ಕೊಡಬೇಕು ಅನ್ನೋದು ಈ ಕಥೆಯ ನೀತಿ ಪಾಠ. ಮರೀನ್ ರೆಸ್ಕ್ಯೂ ಸೆಂಟರನ್ನು ನೋಡಿದ ಮೇಲೆ ನಾವು ಬಂದ್ವಿ ಪೋರ್ಟ್ ಕೆಂಬ್ಲಾ ಹೆರಿಟೇಜ್ ಪಾರ್ಕಿಗೆ. ಕಾರು ಪಾರ್ಕ್ ಮಾಡಿ ನಾವು ಹಾಗೆ ಬಂದಂಗೆ ನಮಗೆ ಫಸ್ಟ್ ಕಂಡಿದ್ದು ಈ ಸಿಮೆಂಟಿನ ಪಿರಾಮಿಡ್ಗಳು, ಸಣ್ಣ ಸಣ್ಣ ಪಿರಾಮಿಡ್ಗಳು ಸಿಮೆಂಟಿಂದ ಮಾಡಿದ್ದಾರೆ. ಅಲ್ಲಿ ಸಮುದ್ರ ದಂಡೆ ಮೇಲೆ ಇಟ್ಟಿದ್ದಾರೆ. ಎಷ್ಟು ಚೆಂದ ಕಾಣಿಸ್ತಾ ಇತ್ತು. ಈ ಸೂರ್ಯಾಸ್ತದ ಟೈಮ್ದೊಳಗೆ ಭಾಳ ಚೆಂದ ಕಾಣಿಸ್ತಾ ಇತ್ತು. 2ನೇ ವಿಶ್ವ ಮಹಾಯುದ್ಧದೊಳಗೆ ಬ್ರಿಟಿಷರು ವೈರಿ ಹಡಗುಗಳನ್ನು ಸ್ಟಾಪ್ ಮಾಡಲಿಕ್ಕೆ ಈ ರೀತಿ ಇವುಗಳನ್ನೆಲ್ಲ ಮಾಡಿದ್ರು. ಈ ಹೆರಿಟೇಜ್ ಪಾರ್ಕ್ ಸುತ್ತಮುತ್ತಲ ಭಾಳಷ್ಟು ಸ್ಮಾರಕಗಳಿದ್ದಾವೆ. ಅದರೊಳಗೊಂದು ಡಲ್ಫ್ರಾಮ್ ಡಿಸ್ಪ್ಯೂಟ್ ಮೆಮೋರಿಯಲ್ ಅಂತ ಒಂದು ಸ್ಮಾರಕ. ಈಗ ನೀವು ನೋಡ್ತಾ ಇರೋದು ಅದು 2ನೇ ಚೀನಾ ಮತ್ತು ಜಪಾನ್ ಯುದ್ಧದೊಳಗೆ ಆಸ್ಟ್ರೇಲಿಯಾದಿಂದ ಜಪಾನ್ಗೆ ಪಿಗ್ ಐರನನ್ನು ಕಳಿಸ್ಬೇಕಂತ ಒಂದು ಡಿಸ್ಕಷನ್ ನಡೀತಿತ್ತು. ಆವಾಗ ಇಲ್ಲಿ ಅಧಿಕಾರಿಗಳು ಅದನ್ನು ವಿರೋಧ ಮಾಡಿ ಪಿಗ್ ಐರನನ್ನು ಜಪಾನ್ಗೆ ಕಳಿಸೋದನ್ನು ನಿಲ್ಲಿಸ್ಬಿಟ್ರು. ಅವುಗಳನ್ನೇ ಈಗ ಸ್ಮಾರಕವಾಗಿ ಈ ಹೆರಿಟೇಜ್ ಪಾರ್ಕ್ನಲ್ಲಿ ಇಟ್ಟಿದ್ದಾರೆ. ಪೋರ್ಟ್ ಕೆಂಬ್ಲಾ ಮುಖ್ಯವಾಗಿ ಏನೈತಲ್ಲ, 2ನೇ ವಿಶ್ವ ಯುದ್ಧಕ್ಕೆ ಸಂಬಂಧಪಟ್ಟಂಥ ಸ್ಮಾರಕಗಳೇ ಜಾಸ್ತಿ ಇದಾವೆ ಇಲ್ಲಿ. ಈ ಸೂರ್ಯಾಸ್ತ, ಅದು ಆಕಾಶದ ಕಲರು, ಇದು ಸಮುದ್ರ ತೀರ, ಈ ಬೋಟು,
ಇದು ವಾತಾವರಣ ಭಾಳ ಚಂದ ಅನ್ನಿಸ್ತಾ ಇತ್ತು. ನಾನಂತರೂ ಭಾಳ ಎಂಜಾಯ್ ಮಾಡಿದೆ. ರಜನಿಯವರು ಎಂಜಾಯ್ ಮಾಡಿದ್ರು. ಮಸ್ತ್ ಎಂಜಾಯ್ ಮಾಡ್ಕೊಂಡು ಮನೆಗೆ ಬಂದ್ವಿ. ನಿಮಗೆಲ್ಲ ಪೋರ್ಟ್ ಕೆಮ್ಲಾ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್.